ಇದು ಚಿಕನ್ ಪೀಸು. ಇದಕ್ಕೇನಂತಾರೆ ನಿಮ್ಮ ಕಡೆ ವಿಷ್ಣು? ಲಿವರಾ? ಲಿವರ ಶ್ವಾಸಕೋಶ ಹೀರಿ ಏನಂತಾರೆ? ಹೀರಿ ಅಂದ್ರೆ ಇದನ್ನ ಸುಡಲ್ಲತ್ತಾನೆ, ಅಂದ್ರೆ ಇದನ್ನ ಇದಕ್ಕೆ ಹಾಕಲ್ಲ, ಮಿಕ್ಸ್ ಮಾಡಲ್ಲ, ಸಪರೇಟ್ ಆಗಿ ಸುಡೋದು, ಉಪ್ಪು ಖಾರ ಹಾಕ್ಬಿಟ್ಟು ಉರ್ಬಾಡು ಸುಡೋದು, ಬೆಂಕಿಲಿ ಸುಡೋದು. ಈರುಳ್ಳಿ, ಇದು ಮೆಣಸಿನ್ಕಾಯಿ, ಇದು ಕೊತ್ತಂಬರಿ. ಏನ್ ಬೇಕು ವಿಷ್ಣು ನಿನಗೆ? ಏನ್ ಬೇಕು ಹೇಳಿ ಒಂದ್ಸರಿ ಹೇಳ. ನೋಡಿ ಗೆಳೆಯರೆ, ನಮ್ಮ ವಿಷ್ಣು ಚಿಕನ್ ಥೆರಪಿಸ್ಟ್ ಅಲ್ಲ, ಇದು ಚಪ್ಪು ಚಿಕನ್ ಚಪ್ಪು ಶಪ್ಪು ಏನೋ ಬೇಕಂತ ಕೇಳಿದೆ, ಹೇಳು ಒಂದ್ಸರಿ. ಹೇಳೋದು ಚಿಕನ್ ಜೊತೆ ಒಳ್ಳೆ ಇಲ್ಲ, ಯಾರು ನೋಡಲ್ಲ ಬಿಡುಗರು, ಯಾರಿಗೆ ಎದುರು ಗೊತ್ತಿ ಅದಿದು? ಚಿಕನ್ ಜೊತೆ ಒಂದು ಒಳ್ಳೆ ಐಟಮ್ ಬೇಕಂತ ಹೇಳ್ದಲ್ಲ. GRB ತುಪ್ಪ ಬೀಳ್ತಾ ಇದೆ, ಶವಿ ತುಪ್ಪ ತೊಳೆದೆ, ಚಿಕನ್ ತೊಳೆದ್ಬಿಟ್ಟು ಅದನ್ನ ನೀಟಾಗಿ ಒಂದು ಎತ್ತಿ ಬಾಡ್ಲಿಗೆ ಹಾಕ್ತಾ ಇದೀವಿ. ಈ ಕಡೆ ಹಾಕೊಳ್ತಾ ಇದೆಯಾ? ಚಿಕನ್ ಎಷ್ಟು ಸಾರಿ ತೊಳಿಬೇಕು? 2 ಸಲ. 2 ಸರಿ ತೊಳಿಬೇಕಾ? ಅರಶಿನ ಹಾಕಿ ತೊಳಿಬೇಕಿತ್ತು, ನಾವು ಮಿಸ್ ಮಾಡ್ಕೊಂಡ್ಬಿಟ್ಟು. ಯಾಕೆ ಅರ್ಶಿನ ಹಾಕಿಲ್ಲ? ಈಗ ಇದನ್ನ ಚಿಕನ್ ಪೀಸ್ನ ಏನು ಮಾಡ್ತೀರಾ? ಈಗ ಒಲೆ ಅಣಿಸಿದ್ರೆ ಬೆಂಕಿ ಬರ್ತೈತೆ, ಈಗ ಚಿಕನ್ ಪೀಸ್ನ ತುಪ್ಪಕ್ಕೆ ಹಾಕ್ತಾ ಇದ್ದಾರೆ. ಯಾಕೆ? ಆ್ಯಕ್ಚುಲಿ ತುಪ್ಪದಲ್ಲಿ ಚಿಕನ್ನ ಈ ಥರ ಹುರಿದ್ರೆ ಟೇಸ್ಟ್ ಬರುತ್ತಂತೆ. ಚಿಕನ್ನ ತುಪ್ಪದಲ್ಲಿ ಹುರಿದ್ರೆ ಟೇಸ್ಟ್ ಬರುತ್ತಂತೆ, ಹೌದಾ? ನಂಗೆ ಗೊತ್ತಿಲ್ಲ. ಮತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಾ? ಇಲ್ಲ, ಹಾಳು ಮಾಡಬಾರ್ದು, ಚೆನ್ನಾಗಿರ್ಬೇಕು. ಚೆನ್ನಾಗಿರುತ್ತಂತೆ ಟೇಸ್ಟ್ ಅನ್ಕೊಳ್ತೀನಿ. ಕತ್ತರಿಸಿ ಏನಿದು ಹೇಳಿ? ಗುಂಡ್ಕಾಯಿ ತುಪ್ಪಕ್ಕೆ ಹಾಕ್ತೀರಾ? ತುಪ್ಪದಲ್ಲಿ ಚಿಕನ್ನು ಹುರಿತಾ ಇದೆ, ಒಳ್ಳೆ ಸ್ಮೆಲ್ಲು ಬರ್ತಾ ಇದೆ. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಚಿಕನ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ಇನ್ನೊಂದೇನು ಗೊತ್ತಾ ಗುರುಗಳೇ, ಎಲ್ಲವರಲ್ಲೂ ಚಿಕನ್ ಅಂತಾರೆ, ಸುಮ್ಮನೆ ಕಾಮಿಡಿ ಮಾಡಿದ್ದು. ನ್ಯಾಚುರಲ್ಸ್ ಅವರ ನ್ಯಾಚುರಲ್ ಅರಿಶಿನ ಪುಡಿ, ಈ ಅರಿಶಿನ ಪುಡಿನ ತುಪ್ಪಕ್ಕೆ ಹಾಕ್ತಾ ಇದ್ದಾರೆ. ಸಾರಿ ತುಪ್ಪಕ್ಕಲ್ಲ, ತುಪ್ಪದಲ್ಲಿ ಹಾಕಿರೋ ಚಿಕನ್ಗೆ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಈಗ ಬಾರ್ಕಿ ನ್ಯಾಚುರಲ್ಸು. ವಿಷ್ಣು, ನೀನು ಚಿಕನ್ ತಿನ್ನೋದು ಯಾವಾಗಿಂದ ಕಲ್ತಿದ್ಯಾ? ಬುದ್ಧಿ ಬಂದಾಗಿಂದ. ಬುದ್ಧಿ ಬಂದಾಗಿಂದ. ಈ ಚಿಕನ್ ವಿಶೇಷ ಏನಂದರೆ, ಫಸ್ಟು ತುಪ್ಪ ಹಾಕೋಬೇಕಲ್ಲ ಅಜ್ಜಿ? ತುಪ್ಪ ಹಾಕ್ಕೊಂಡು ಆಮೇಲೆ ಅದಕ್ಕೆ ಚಿಕನ್ ಹಾಕೋಬೇಕು, ಆಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಡೋದಂದ್ರೆ ಪೂರ್ತಿ 10 ನಿಮಿಷ ಹಂಗೆ ಬಿಡೋದಲ್ಲ, ಮಧ್ಯ ಸ್ವಲ್ಪ ಕೈ ಹಿಡ್ತಿರ್ಬೇಕು, ಇಲ್ಲ ಅಂದರೆ ತಳ ಅಂಟ್ಕೊಂಡ್ಬಿಡುತ್ತಂತೆ, ತಳ ಹಿಡ್ಕೊಂಡ್ಬಿಡುತ್ತಂತೆ, ಮಧ್ಯ ಕೈ ಆಡಿಸ್ತಿರ್ಬೇಕಂತೆ. ವಿಷ್ಣು, ಇದೇನು ವಿಶೇಷ ಮಾಡ್ತಾ ಇದೀಯಪ್ಪ? ಇದು ಹೀರಿಗೆ ಉಪ್ಪು ಹಾಕ್ತಾ ಇದೆಯಾ? ಈಗ ಖಾರ ಹಾಕ್ತಾ ಇದೆಯಾ? ಈ ಹೀರಿಗೆ ಉಪ್ಪು ಮತ್ತು ಖಾರ ಹಾಕ್ತಿದ್ದಾನೆ. ಇದನ್ನು ಸುಡಬೇಕು. ಸುಟ್ಟರೆ ಟೇಸ್ಟ್ ಹೆಂಗಿರುತ್ತೆ? ನಿನ್ನಂಗೆ ಇರುತ್ತಾ? ನನಗಿಂತ ಚೆನ್ನಾಗಿರುತ್ತೆ. ಏನು? ನಿನಗಿಂತ ಚೆನ್ನಾಗಿರುತ್ತೆ ಟೇಸ್ಟು. ನಾನೇನು ಇದು ಮಾಡ್ತಾ ಇಲ್ಲಪ್ಪ, ನಿನ್ನ ಬಾಡಿ ಶೇಮಿಂಗು ಮತ್ತೇನೋ ಅಂತಾರಲ್ಲ, ಅದು ಇರೋ ರೇಜ್ ಗೀಸ್ ಅಂತಾರೆ, ಆ ಥರ ಇದಲ್ಲಪ್ಪ, ಸುಮ್ಮನೆ ತಮಾಷೆಗೆ. ತಮಾಷೆ ಹೋಗಿ ಅಮಾಸೆ ಆಗ್ಬಾರ್ದು. ಏನೋ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಡಲ್ಲ. ಅದಕ್ಕೆ ನಾನು ಹೇಳಿದ್ದು. ಹೀರಿ ಬೆಂಕಿಯಲ್ಲಿ ಸುಡುತ್ತಿದೆ. ಬಿಸಿ ಐತೆ. ನನಗಿಂತ ಬಿಸಿದೆ ಅಂತ. ಎಷ್ಟು ಸುಡ್ಬೇಕು ಇದನ್ನ? ಒಂದು 5 ನಿಮಿಷ. 5 ನಿಮಿಷ ಸುಡ್ಬೇಕಾ? ಹಸಿ ತಿಂದರೆ ದೇಹ ಹಾಳಾಗುತ್ತೆ. ಅದಕ್ಕೆ ಸುಟ್ಟು ತಿನ್ಬೇಕು. ಸುಟ್ಟು ಮಾಂಸ ಹಂಗಾರೆ ಇದು? ಸುಟ್ಟು ಮಾಂಸ ಈಗ ಸುಡ್ತಾ ಇದೆ. ಅದೇ ಸುಟ್ಟ ಮೇಲೆ ಇದು ಈಗ ಸುಡ್ತಾ ಇದೆ, ಆಮೇಲೆ ಸುಟ್ಟು ಮಾಂಸ ವಾಸನೆ ಬರ್ತಾಯಿದೆ ಸಖತ್ತಾಗಿದ್ದು. ಒಂಥರ ಇದು ಇರುತ್ತಲ್ಲ, ಗುಂಡ್ಕಾಯಿ ತಾನೇ ಇದು? ಅಲ್ಲ, ಈರಿ ಚಾಕ್ನ ಅಂತಾರಲ್ಲ, ಬಾರ್ಬಿಕ್ಯೂ. ಇಂಗ್ಲೀಷಲ್ಲಿ ಬಾರ್ಬಿಕ್ಯೂ ಅಂತಾರೆ ವಿಷ್ಣು, ಅದಕ್ಕೆ ಕನ್ನಡದಲ್ಲಿ ಚಾಕ್ನ ಅಂತಾರೆ. ಅದರಲ್ಲಿ ಎಣ್ಣೆ ಅಂಶ ಎಲ್ಲ ಹಿಂಗೆ ಚಿಂತ ಇದೆ ಅಂತ ಹೇಳು. ಏನು ಮಾಡ್ತಿದ್ಯಾ ಈಗ ವಿಷ್ಣು? ಏನು ಮಾಡ್ತಿದ್ಯಾ ಹೇಳು ವಿಷ್ಣು? ನಮ್ಮ ಡೈರೆಕ್ಟರ್ ಎಣ್ಣೆ, ಅದರಿಂದ ಎಣ್ಣೆ ಹೆಂಗೆ ಸಿಡಿತೈತಿ ಅಂತ ಅದು ಅಂದಿನೇ ಹೇಳ್ಬಿಡು. ಏನು ಸಿಡಿತಾ ಇದೆ ಈಗ? ಏನು ಸಿಡಿತಾ ಇದೆ? ಅದರಿಂದ ಎಣ್ಣೆ ಸಿಡಿತಾ ಇದೆಯಾ? ಅಂದರೆ ಅದ್ರಲ್ಲಿ ಫ್ಯಾಟ್ ಅಂಶ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಏನೇನೋ ಇರ್ತಾವಲ್ಲ, ಗೊತ್ತಿಲ್ಲ ಅಷ್ಟು. ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಈ ಥರದ್ದು. ಲಾಸ್ಟ್ ಟೈಮ್ ಎಣ್ಣೆ ಅವೆಲ್ಲ ಹೇಳಕ್ಕೆ ವಿಡಿಯೋ ಮುಂದೆ ಹಂಗೆಲ್ಲ ಮಾತಾಡಬಾರ್ದು. ವಿಡಿಯೋ ಮುಂದೆ ಏನು ಗೊತ್ತಾ, ಎಲ್ಲ ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಡೌ ಮಾಡಬೇಕು ಅಂದರೆ ವಿಡಿಯೋ ರೀಚ್ ಆಗೋದು.
ಇಲ್ಲಾಂದ್ರೆ ವಿಡಿಯೋ ರೀಚ್ ಆಗಿ ಹೇಳ್ಬಿಟ್ಟು ಹಂಗೆ ಹೇಳ್ಬೇಕು. ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಗೈಸ್. ಚಿಕನ್ ಮಸಾಲ ಪೌಡರ್ ಇದು ಬಳಸ್ತಾ ಇದೀವಿ. ಬಾರ್ಕಿ ನ್ಯಾಚುರಲ್ಸ್ ಅವ್ರದ್ದು ನ್ಯಾಚುರಲ್ ಪ್ರಾಡಕ್ಟು. ಜೊತೆಗೆ ಇದೇನು ನೋಡ್ತಾ ಇದ್ದೀರಲ್ಲ ಸೂರ್ಯಕಾಂತಿ ಎಣ್ಣೆ, ಇದು ಸನ್ಫ್ಲವರ್ ಆಯಿಲು. ಇದನ್ನ ಹಾಕ್ಬೋದು ಅಥವಾ ಕಡಲೆ ಬೀಜದ ಎಣ್ಣೆನೂ ಇದೆ, ಬೇರೆ ಎಣ್ಣೆ ಇದೆ. ನಾವು ಈಗ ಸೂರ್ಯಕಾಂತಿ ಎಣ್ಣೆ ಹಾಕ್ತಿದ್ವಿ. ಇದು ಪಕ್ಕಾ ಎತ್ತಿನ ಗಾಣದ ಎಣ್ಣೆ, ಬಾರ್ಕಿ ನ್ಯಾಚುರಲ್ಸ್ ಅವರ ಪ್ರಾಡಕ್ಟು. ಹಂಗೆ ಬಿರಿಯಾನಿ ಮಸಾಲ ಇದೆ ಬಾರ್ಕಿ ನ್ಯಾಚುರಲ್ಸ್ ಅವ್ರದ್ದು. ಹಂಗೆ ಪೂರ್ತಿ ಅಣ್ಣ. ಖಾರದ ಪುಡಿ ಇದೆ. ಇರಪ್ಪ ನಾನು ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ನಮ್ಮ ಐಟಮ್ಗಳದ್ದು, ಆಮೇಲೆ ನೀನು ಮಾತಾಡುವಂತೆ. ಖಾರದ ಪುಡಿ, ಇದು ಧನಿಯಾ ಪುಡಿ, ಆಮೇಲೆ ಇದು ಅರಿಶಿನ ಪುಡಿ. ಆಲ್ರೆಡಿ ನಿಮಗೆ ತೋರಿಸಿದೆ, ಅರಿಶಿನ ಪುಡಿನ ಆಲ್ರೆಡಿ ಹಾಕಿದ್ದೀವಿ. ಇಷ್ಟೆಲ್ಲ ಪ್ರಾಡಕ್ಟ್ನ ನಾವು ಬಳಸ್ಕೊಂಡು ಈಗ ಚಿಕನ್ ಮಾಡ್ತೀವಿ ಇವತ್ತು. ನಿಮ್ಗೇನಾದರೂ ಇವೆಲ್ಲ ಪ್ರಾಡಕ್ಟ್ಗಳು ಬೇಕಾದರೆ ಬಾರ್ಕಿ ನ್ಯಾಚುರಲ್ಸ್ ಅವ್ರದ್ದು ಎಲ್ಲ ನ್ಯಾಚುರಲ್ ಐಟಮ್ ಇವೆಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ. ಯಾಕಂದ್ರೆ ಶುದ್ಧತೆಯೇ ನಮ್ಮ ಸಂಕಲ್ಪ. ಹೇಳು ಶುದ್ಧತೆಯೇ ನಮ್ಮ ಸಂಕಲ್ಪ. ಅದಕ್ಕೆ ಒಳ್ಳೆ ಆರೋಗ್ಯ ಬೇಕಾದ್ರೆ ಈ ಥರ ಪ್ರಾಡಕ್ಟ್ನ ಆರ್ಡರ್ ಮಾಡಿ, ಕೆಳಗಡೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಈಗ ಮತ್ತೆ ನಾವು ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ತಾ ಹೋಗ್ತೀವಿ. ಚಾಕ್ನ ರೆಡಿ ಆಯ್ತಾ? ಚಾಕ್ನ 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 ಹಿಂಗಿದೆ ಚಾಕ್ನ. ಚೆನ್ನಾಗಿದೆ. ಚೆನ್ನಾಗಿದ್ದಾವ. 5 ನಿಮಿಷ ಅಂತ ಬೇಗನೆ ಬೇಯ್ತಿದ್ದು. ಚಾಕ್ನ ಚಾಕ್ನ ಬೇಕಾ? ಚಾಕ್ನ ಸಿಂಪಲ್ ಇದು ಚಾಕ್ನ ಮಾಡೋದು ಏನಿಲ್ಲ. ಈ ಗುಂಡ್ಕಾಯಿನ ಚಾಕ್ನ ಅಲ್ಲ, ಗುಂಡ್ಕಾಯಿ ಅನ್ಕೋ, ಏನೋ ಒಂದು ಸುಟ್ ಮಾಂಸ, ಸುಟ್ಬಾಡುವ ಅಷ್ಟೇ ಅಲ್ವಾ, ಬೆಸ್ಟ್ ಅಲ್ವಾ ಇದ್ರದ್ದು. ಏನಿಲ್ಲ, ಮೇಲೆ ತೊಳೆದೆ, ಚೆನ್ನಾಗಿ ತೊಳೆದೆ ನೀನು. ಮೇಲೆ ಉಪ್ಪು ಹಾಕಿದೆ, ಖಾರದ ಪುಡಿ ಹಾಕಿದೆ, ಸುಟ್ಟೆ. 5 ನಿಮಿಷಕ್ಕೆ ರೆಡಿ ಆಯಿತು. ಇದ್ದು ಬಿಡಂಗಿಲ್ಲ ಬರೀ ಗುರುಗಳೇ ನಾವೆಲ್ಲ ಬ್ಯಾಚುಲರು, ನಮ್ಗೆ ಯಾರಿಗೂ ಮದುವೆ ಆಗಿಲ್ಲ. ಅದಕ್ಕೆ ಇವತ್ತು ನಮ್ಮ ಒಂದು ರೂಮಲ್ಲಿ ವಿಶೇಷವಾಗಿ ಚಿಕನ್ ಮಾಡ್ತಾ ಇದ್ದೀವಿ. ಬ್ಯಾಚುಲರ್ಗಳೇ ಸೇರ್ಕೊಂಡು ಚಿಕನ್ ಮಾಡ್ತಾ ಇದ್ದೀವಿ. ಅದು ಪ್ರೊಸೆಸ್ ಕೂಡ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ತುಪ್ಪ ಗಿಪ್ಪ ಎಲ್ಲ ಮಾಡ್ತಿದ್ದಾರೆ. ಅವ್ರು ತೋರಿಸ್ಬಾರ್ದು ಇಲ್ಲ, ಇದು ನಾನು ಮಾತಾಡ್ತಿದ್ದೀನಿ. ಇದು ಓಪನಿಂಗ್ದು ತುಪ್ಪ ಗಿಪ್ಪ ಎಲ್ಲ ಹಾಕಿ ಮಾಡ್ತಾ ಇದ್ದೀವಿ. ಆ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ರೆಸಿಪಿ. ಖಂಡಿತ ನೋಡ್ಕೊಂಡೋಗಿ. ಹಾಗೆ ಇದಕ್ಕೆ ನಾವು ಬಳಸ್ತಿರೋ ಐಟಮ್ಗಳೆಲ್ಲ ಆಲ್ಮೋಸ್ಟ್ ಚಿಕನ್ ಬಿಟ್ಟರೆ, ಚಿಕನ್ ಬಿಡೋದು ಹೈಬ್ರಿಡು. ಬಳಸ್ತಿರೋ ಪ್ರಾಡಕ್ಟ್ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳೇ. ಚಿಕನ್ ಮಸಾಲ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಅಥವಾ ಎಲ್ಲ ನಾವು ಬಳಸ್ತಿರೋದು ಎತ್ತಿನಗಳನ್ನ ಎಣ್ಣೆ ಬಳಸ್ತಿದ್ವಿ ಇದಕ್ಕೆ. ಮತ್ತು ನ್ಯಾಚುರಲ್ ಪ್ರಾಡಕ್ಟ್ನ ಬಳಸಿ ಈ ಚಿಕನ್ನ ಮಾಡ್ತಾ ಇದ್ವಿ. ನೋಡಿ ಎಣ್ಣೆ ಹಾಕ್ತಿದ್ದಾರೆ. ಈಗ ಫಸ್ಟು ಎಣ್ಣೆ ಹಾಕಿದ್ರೆ, ಆಮೇಲೆ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ 1ಲ್ಲಿ 2 ಹೋಲ್ಡ್ ಮಾಡಿ ಹಾಕಿದ್ರಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಹಾಕಿದರೆ ಈಗ ಲಘುವಾಗಿ ತಮ್ಮ ಕೈಯಿಂದ ಅಲುಗಾಡಿಸುತ್ತಿದ್ದಾರೆ. ಯಾಕೆ ನಗ್ತೀಯಾ? ಸ್ವಚ್ಛವಾಗಿ ಕನ್ನಡ ಮಾತಾಡಿದ್ರೆ ನಗ್ತಿರಲ್ಲ ಮರೇ. ಸ್ವಚ್ಛ ಕನ್ನಡ ನಾನು ಬಳಸಿದ್ದು ನೋಡಿ, ಹಿಂಗಿದೆ. ಸ್ವಚ್ಛವಾಗಿ ಕನ್ನಡ ಬಳಸಿದ್ರೆ ನಗ್ತಾರೆ ಜನ. ತೇಜು ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುತ್ತಿದ್ದಾರೆ. ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೊತ್ತ 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 ಕುದಿಯುತ್ತಿದೆ. ತುಪ್ಪದಲ್ಲಿ ಚಿಕನ್ ನಾನು ಬೇಯಿಸ್ಕೊಂಡ್ರಲ್ಲ ಸ್ವಲ್ಪ ಹೊತ್ತು, ಅದರ ಪರಿಸ್ಥಿತಿ ಸದ್ಯಕ್ಕೆ ಹೀಗಿದೆ. ಈಗ ಇಲ್ಲಿ ಈ ಪ್ರೊಸೆಸ್ ನಡೀತಾ ಇದೆ. ಈರುಳ್ಳಿ ಮತ್ತೆ ಏನಾಗ್ತಿದ್ರೆ, ಮೆಣಸಿನ್ಕಾಯಿ ಹಾಕಿದ್ರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಿ, ಅದಕ್ಕೆ ಇದನ್ನ ಹಾಕೊಂಡ್ರಿ. ಏನಾಕಿದ್ರೆ ಮತ್ತೆ ಚಿಕನ್ ಹಾಕೊಂಡ್ರಿ. ನೀರು ಅದರಲ್ಲಿ ಇತ್ತಲ್ಲ, ಅದೇ ನೀರಲ್ಲ ಇದು. ಅದೇನು ಚಿಕನ್ ಮಾಡಿ ಬಿಟ್ಕೊಂಡಿತ್ತಲ್ಲ ಅದೇ ನೀರು, ಮತ್ತೆ ತುಪ್ಪದ ಅಂಶ. ನೋಡಿ ಈಗ ಬಾರ್ಕಿ ನ್ಯಾಚುರಲ್ಸ್ ಅವರ ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದಾರೆ. ಚಿಕನ್ ಮಸಾಲ ಇದು ಹಾಕ್ತಾ ಇದ್ದಾರೆ ನೋಡಿ, ಅವೆಲ್ಲ ತೋರಿಸಿದ್ನಲ್ಲ ಪ್ಯಾಕೆಟ್, ಅದನ್ನ ಮಸಾಲ ಹಾಕ್ತಾ ಇದ್ದಾರೆ. ಪಕ್ಕಾ ನ್ಯಾಚುರಲ್ಲು. ಖಾರದ ಪುಡಿ, ಚಿಲ್ಲಿ ಪೌಡ್ರು, ಬಾರ್ಕಿ ನ್ಯಾಚುರಲ್ಸ್ ಅವ್ರದ್ದು ಪಕ್ಕಾ ನ್ಯಾಚುರಲ್. ಈಗ ಖಾರದ ಪುಡಿ ಹಾಕ್ತಾ ಇದ್ದಾರೆ. ಹಾಕಿ ಬಸ್. ಎಷ್ಟು ಸ್ಪೂನ್ ಹಾಕ್ಬೇಕು ಇದಕ್ಕೆ? ರುಚಿಗೆ ತಕ್ಕಷ್ಟ ಅಥವಾ 2 ಸ್ಪೂನ್? 2 ಸ್ಪೂನ್ ಅಂದರೆ 1 kgಗೆ ಇಷ್ಟಂತ ಹಾಕ್ತೀರಾ ಚಿಕನ್? ಇದು 1 kgಗೆ ಹಾಕಿದ್ರೆ ಒಂದು 2-3 ಸ್ಪೂನು, ಈ ಥರ ಸ್ಪೂನ್, ಚಿಕ್ಕ ಸ್ಪೂನ್. 3 ಸ್ಪೂನ್ ಹಾಕಿದ್ರೆ ಏನಾಗುತ್ತೆ ವಿಷ್ಣು? ತಿಕ್ತಲ್ ಹೊಗೆ ಬರುತ್ತೆ. ಹೊಗೆ ಬರುತ್ತಾ? ಹೆಂಗ್ ಬರುತ್ತೆ ಹೊಗೆ? ಸ್ಪೂನ್ ಇದು ಮುಚ್ಚಳ. ಗಲೀಜ್ ಮಾತಾಡ್ತಿಲ್ಲ ಮರ್ಯ, ಸ್ವಚ್ಛವಾಗಿ ಮಾತಾಡಿ ನೀನು. ಇಲ್ಲಿ ನಾವು ಒಂದು ಚಿಕನ್ ಮಾಡ್ತಾ ಇದೀವಿ, ನ್ಯಾಚುರಲ್ ಪ್ರಾಡಕ್ಟ್ ಬಳಸ್ಕೊಂಡು ಕರೆಕ್ಟಾಗಿ ಮಾತಾಡ್ಬೇಕು. ಏನೋ ಮಾತಾಡಿದ್ರೆ ಹೋಟೆಲ್ ಚಿಕನ್ ಈಗ ಸಖತ್ತಾಗಿ ಕುದಿತಾ ಇದೆ, ಕೊತ 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 ಅಂತ. ಎಷ್ಟೊತ್ತೀಗ 10 ನಿಮಿಷ ಬಿಡ್ಬೇಕು ಇದನ್ನ. 10 ನಿಮಿಷ ಕುದಿಯಕ್ಕೆ ಬಿಡ್ಬೇಕು. ಕಪ್ಪು ಪಾತ್ರೆಯಿಂದ ಬಿಳಿ ಪಾತ್ರೆ ಬಂದಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಬಾರ್ಕಿ ನ್ಯಾಚುರಲ್ಸ್, ಅದರ ಸಂಸ್ಥಾಪಕರು ಇವರೇ. ಹೇಳ್ಬೇಕು ನೀವೇ, ಯಾಕೆ ಹೆಂಗೆ ಬಂದಿದ್ದು ತಾಟು ತಲೆಗೆ ನಿಮಗೆ ಇದೆಲ್ಲ? ಅಂದರೆ ಆರ್ಗ್ಯಾನಿಕ್ ಯಾಕೆ ಕೊಡಬೇಕು, ನ್ಯಾಚುರಲ್ ಯಾಕೆ ಕೊಡಬೇಕು ಅಂತ ಹೆಂಗೆ ಬಂತು? ಅಡಲ್ಟ್ರೇಷನ್ ಆಗ್ತಿದೆಯಲ್ಲ ಈಗ,
ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ನೀವು. ಮೇಜರ್ಲಿ ನಾವು ಕನ್ನಡ ಫುಡ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದೀವಿ. ಹೌದು, ಜನ ಆಲ್ಮೋಸ್ಟ್ ನೋಡಿರ್ತಾರೆ. ಹೌದು, ಒಂದು ಕನ್ನಡ ಫುಡ್ ಫ್ಯಾಕ್ಟ್ರಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಫುಡ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ, ದಯವಿಟ್ಟು ನೋಡಿ. ಈಗ ನಾವು ಕಡಲೆ ಬೀಜದ ಎಣ್ಣೆ ತಗೊಳ್ತೀವಲ್ಲ ಮಾರ್ಕೆಟ್ ಅಲ್ಲಿ 180 ರೂಪಾಯಿ 100 ರೂಪಾಯಿ ಸಿಗುತ್ತೆ. ಅದೇ ನಿಮ್ಮ ಹತ್ರ ತಗೊಳ್ಳೋ ಕಡಲೆ ಬೀಜದ ಎಣ್ಣೆ 420 ರೂಪಾಯಿ 1 ಲೀಟರ್ಗೆ ಅಲ್ವಾ. ಕೇಳ್ತಾರಪ್ಪ ಎಷ್ಟೋ ಜನ, ಹೆಂಗ್ರಿ ತಗೊಳ್ಳೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂತಲ್ಲ, ಅವ್ರಿಗೆಲ್ಲ ಹೆಂಗ್ ನಾವು ಕಾಸ್ಟ್ಲಿ ಅಂತಲ್ಲ, ನಿಮ್ಗೆ ಇದೇನಾಗುತ್ತೆ ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ತವಾದ ಮೇಲೆ ಬಿಸಿ ಆಗೋದಿದೆ ಎಣ್ಣೆ, ಅಲ್ಲಿ ತನಕ ಎಲ್ಲೂ ಬಿಸಿ ಆಗಲ್ಲ. ಸೊ ನಿಮ್ಗೆ ನ್ಯಾಚುರಲ್ ಆಗಿ ಆ ಕಡಲೆ ಬೀಜ ಇಲ್ಲ ಸೂರ್ಯಕಾಂತಿ ಏನ್ ಇರುತ್ತಲ್ಲ, ನಿಮ್ಗೇನು ಆ ಸ್ವಾದ ಅಂತ ಹೇಳ್ತೇವಲ್ಲ, ಟೇಸ್ಟ್ ಸ್ವಾದ ಅಲ್ಲೇ ಸಿಗುತ್ತೆ ನಿಮ್ಗೆ ನ್ಯಾಚುರಲ್ ಆಗಿ. ಅದೇ ಹೊರಗಡೆ ಸಿಗೋದು ನಿಮ್ಗೆ ಆಲ್ಮೋಸ್ಟ್ ಕೆಮಿಕಲ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತದ ವಿಷಯ, ಬಿಡಿ ಬಿಡಿಯಾಗಿ ಹೇಳಕ್ಕಿಲ್ಲ. ಮತ್ತೆ ಇನ್ನೊಂದು ನಾನು ಕೇಳಿದ್ದು, ಈ ಕಡಲೆ ಬೀಜ ಎಲ್ಲ ಎಣ್ಣೆ ಇರುತ್ತಲ್ಲ, ಫಸ್ಟ್ ಟೈಮ್ ಅದು ಬಿಸಿ ಆಗುತ್ತೆ, ಫಸ್ಟ್ ಅದು ಅರಳುತ್ತೆ, ಸ್ಪ್ರೆಡ್ ಆಗುತ್ತೆ. ಅಂದ್ರೆ ನೀವು 2 ಚಮಚ ನೀವು ಅಲ್ಲಿ ಏನು ಮಾಮೂಲಿ ಎಣ್ಣೆನ ನೀವು ಮಾರ್ಕೆಟ್ ಇಂದ ತರೋ ಎಣ್ಣೆ 2 ಸ್ಪೂನ್ ಹಾಕಿದ್ರೇನು ಇದು 1 ಸ್ಪೂನ್ ಹಾಕಿದ್ರೆ 1 ಸ್ಪೂನ್ ಅಲ್ಲಿಗೆ ಬಂತಲ್ಲ, ಮ್ಯಾಚ್ ಆಗುತ್ತೆ ನಿಮ್ಗೆ. ಅದಕ್ಕಿಂತ ಇದಕ್ಕೆ ಡಿಫ್ರೆನ್ಸ್ ಅಂದ್ರೆ ಒಂದು 30 ರೂಪಾಯಿ ಜಾಸ್ತಿ ಅನ್ಸ್ಬೋದು. ಜಾಸ್ತಿ ಆಗುತ್ತೆ. ಮತ್ತೆ ಆರೋಗ್ಯ ರೀ ಮುಖ್ಯ, ಆರೋಗ್ಯ ಅಲ್ಲ. ಆಕ್ಚುಲಿ ನಮ್ಮ ತಾತ ಹಾಸ್ಪಿಟ್ಲಿಗೆ ಹೋಗಿ ನರಳಕ್ಕಿಂತ ಇದನ್ನೇ ತಿಂದು ಗಟ್ಬಿಟ್ಟು ಆಗಿರೋದು ಬೆಸ್ಟ್. ಈಗ ಸದ್ಯಕ್ಕೆ ಸಿಕ್ಕೋದು ನಮ್ಮ ಹತ್ರ ಆಯಿಲ್. ಆಯಿಲ್ ಅಲ್ಲಿ ಯಾವ್ದು ವೆರೈಟಿ ಸಿಗುತ್ತೆ? ಆಯಿಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಯಿಲ್ ಸಿಕ್ಕುತ್ತೆ ನಿಮ್ಗೆ. ಕಡಲೆ ಬೀಜದ ಎಣ್ಣೆ, ಸೂರ್ಯಕಾಂತಿ, ಆಮೇಲೆ ಕೋಕೋನಟ್ ಆಯಿಲ್, ನಿಮ್ಗೆ ಬೇರೆ ಹುಚ್ಚೆಳ್ಳೆ ಎಣ್ಣೆ ಸಿಕ್ಕುತ್ತೆ, ಬಾದಾಮಿ ಎಣ್ಣೆ ಸಿಗುತ್ತೆ, ಕುಸುಬೆ ಎಣ್ಣೆ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಎಣ್ಣೆನೂ ಸಿಗುತ್ತೆ. ಮತ್ತೆ ಬೆಲ್ಲ ಸಿಗುತ್ತೆ, ಆರ್ಗಾನಿಕ್ ಬೆಲ್ಲ ಸಿಗುತ್ತೆ, ಪ್ಯೂರ್ ಆರ್ಗಾನಿಕ್ ಸರ್ಟಿಫೈಡ್ ಆರ್ಗಾನಿಕ್ ಬೆಲ್ಲ ಸಿಗುತ್ತೆ. ಅಂದ್ರೆ ಕಬ್ಬನ್ನು ಕೂಡ ಏನ್ ಬೆಲ್ಲಕ್ಕೆ ಬಳಸ್ತಾರಲ್ಲ ಕಬ್ಬು, ಅದು ಕೂಡ ಆರ್ಗಾನಿಕ್ ಆಗಿ ಬೆಳೆದು ಎಷ್ಟೋ ಜನ ಪ್ರೊಸೀಜರ್ ಅಲ್ಲೇ ಬೆಲ್ಲ ಮಾಡಿ ಕೊಡ್ತಿರೋದು. ಬೆಲ್ಲ ಸಿಗುತ್ತೆ, ಮತ್ತೆ ಮಸಾಲಾ ಐಟಮ್ಗಳು ಸಿಗುತ್ತೆ. ಮಸಾಲಾ ಐಟಮ್ಗಳು ಏನಂದ್ರೆ ಹೋಮ್ ಮೇಡ್ ಟೈಪ್. ಇದು ನಾನು ಆರ್ಗಾನಿಕ್ ಅಂತ ಹೇಳಲ್ಲ, ನ್ಯಾಚುರಲ್ ಆಗಿ ನಾವು ಮನೆಗೆ ಏನ್ ಬಳಸ್ಕೊತೇವಲ್ಲ ಅದೇ ತರ ನಿಮ್ಗೆ ಅದನ್ನೇ ಕೊಡ್ತೀವಿ. ಅಂದ್ರೆ ಈಗ ಮನೆಗೆ ನಮ್ಮ ತಾಯಿ ಹೋಗ್ಬಿಟ್ಟು ಅಲ್ಲೆಲ್ಲ ಕಡೆ ಇದು ತಗೊಳ್ತಾರೆ, ಮೆಣಸಿನಕಾಯಿ ತಗೊಳ್ತಾರೆ, ಒಂದಿಷ್ಟು ಮಸಾಲಾ ಐಟಮ್ ತಗೊಂಡು ಕುಡ್ಸ್ಕೊಂಡ್ ಬರ್ತಾರೆ, ಅದೇ ತರ ಸೇಮ್ ಅದೇ ತರ ನ್ಯಾಚುರಲ್, ಅಡಲ್ಟ್ರೇಷನ್ ಆಗಿರಲ್ಲ, ಕಲಬೆರಕೆ ಆಗಿರಲ್ಲ, ಕಲರ್ ಆಗಿರಲ್ಲ, ಆಮೇಲೆ ಎಸೆನ್ಸ್ ಗಳು ಆಡ್ ಆಗಿರಲ್ಲ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡ್ತಿದ್ದಂಗೆ ಟೇಸ್ಟ್ಗಳು. ಮತ್ತೇನ್ ಸಿಗುತ್ತೆ ಇಸ್ಬಿಟ್ಟು? ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಸೀಗೆಕಾಯಿ ಪೇಸ್ಟ್ ಪೌಡರು, ಆಮೇಲೆ ಗಿರಸು ತುಪ್ಪ ಸಿಗುತ್ತೆ. ತುಪ್ಪ ಸಿಗುತ್ತೆ, ಪ್ಯೂರ್ ಬಿಲೋನ ಮೆಥಡ್ ಅಲ್ಲಿ ಮಾಡಿರೋಂಥ ಗಿರಸು ತುಪ್ಪ ಸಿಗುತ್ತೆ. ಅದೆಲ್ಲ ರೈತರ ಹತ್ರ ತಗೊಂಡು ಬರ್ತಿರೋದು. ಕಾಂಟ್ಯಾಕ್ಟ್ ಮಾಡ್ಬೋದಾ ನಿಮ್ಮ ನಂಬರು? ಕೆಳಗಡೆ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಾ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಖಂಡಿತ ಆ ನ್ಯಾಚುರಲ್ ಪ್ರಾಡಕ್ಟ್ ಮತ್ತೆ ಆರ್ಗ್ಯಾನಿಕ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಚಿಕನ್ ನೋಡ್ರಿ, ಈ ಆಕ್ಚುಲಿ ಇದೇ ಪ್ರಾಡಕ್ಟ್ ನ ಬಳಸ್ಕೊಂಡು ಚಿಕನ್ ಮಾಡಿದೀವಿ ನೋಡಿ, ಕುದೀತಾ ಇದೆ. ತೋರಿಸಿ ಗುರುಗಳ ಈ ಕಡೆ ಸ್ವಲ್ಪ. ಇದೇ ಏನಿದು ನೋಡೋಲ್ಲ, ಎಣ್ಣೆ ಆಗಿರ್ಬೋದು, ಮಸಾಲಾ ಪ್ರಾಡಕ್ಟ್ಗಳಾಗಿರ್ಬೋದು, ಅದನ್ನೆಲ್ಲ ಬಳಸ್ಕೊಂಡೆ ಈ ಚಿಕನ್ ಮಾಡ್ತಿರೋದು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಇನ್ನೂ ಸ್ವಲ್ಪ ಕುದಿಲಿ. 25 ದೇವ್ರ ಬಳಸೋ ಎಣ್ಣೆ ಹೇಳಿದ್ರು. ವಿಶೇಷತೆ ಏನಿಲ್ಲ, ಇದರಲ್ಲಿ 5 ಥರದ ಬೀಜದ ಎಣ್ಣೆನ ಮಿಶ್ರಣ ಮಾಡಿರ್ತೀವಿ. ಮೇಜರ್ ಆಗಿ ಎಳ್ಳು, ಶೇಂಗಾ, ಹರಳು ಅಂದ್ರೆ ಅದೇ ಔಡ್ಲ, ಸಾಸಿವೆ, ಬೇವಿನ ಬೀಜ ಇವೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ತೆಗೆದಿರುತ್ತೆ. ದೀಪಕ್ಕಂತಾನೆ ಅದನ್ನ ಸ್ಪೆಷಲ್ ಆಗಿ ರೆಡಿ ಮಾಡಿಸಿರೋದು. ಸೊ ಇದರಿಂದ ಇದು ಸೈಂಟಿಫಿಕ್ ಆಗಿ ಏನು ಹೇಳಬೇಕು ಅಂದ್ರೆ, ನಿಮ್ಗೀಗ ಮಾಮೂಲಿ ಎಳ್ಳೆಣ್ಣೆ, ಆಮೇಲೆ ಔಡ್ಲ, ಸಾಸಿವೆ, ಆಮೇಲೆ ಬೇವಿನ ಬೀಜ ಇದೇನು ಬರುತ್ತಲ್ಲ, ಇನ್ಸೆಕ್ಟ್ನ ಕಿಲ್ ಮಾಡುತ್ತೆ, ಶುದ್ಧ ಮಾಡುತ್ತೆ ವಾತಾವರಣ. ಸೈನ್ಸ್ ಇದೆ, ವಾತಾವರಣ ಶುದ್ಧ ಮಾಡುತ್ತೆ. ಬಾರ್ಕಿ ನ್ಯಾಚುರಲ್ ಪ್ರಾಡಕ್ಟ್ನ ಬಳಸಿ ಮಾಡಿರೋ ಚಿಕನ್ನು. ಸೊ ಅಲ್ಲ, ಟೇಸ್ಟ್ ನೋಡ್ಬಾರ ಹೆಂಗಿದೆ ಅಂತ ಚಿಕನ್ದು. ಯಾಕೆ ನೋಡಿ, ಇದು ಚಿಕನ್ ಪೀಸ. ನ್ಯಾಚುರಲ್ ಪ್ರಾಡಕ್ಟ್ನ ಬಳಸಿ ಮಾಡಿರೋ ಚಿಕನು ಚೆನ್ನಾಗಿದೆ. ಆ ಥರ ಪ್ರಾಡಕ್ಟ್ಗಳು ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಉಳ್ಳಾಗಡ್ಡೆ, ಜೋಳದ ರೊಟ್ಟಿ, ಚಿಕನ್ನು ಹೆಂಗೈತ್ರಿ ಚಿಕನ್ ಟೇಸ್ಟು? ಚೆನ್ನಾಗಿದೆ, ಚಲೋ ಐತೆ. ಈಗ ಮಸಾಲಾ ಪೌಡ್ರ್ಗಳಿಗೆ ಎಣ್ಣೆ ಬೇಕಾದರೆ ಆರ್ಡ್ರ್ ಮಾಡೋಕ್ಕೆ ನಂಬರ್ ಹೇಳ್ಬಿಡ್ರಿ ಒಂದು ಸರಿ. ಬಾರ್ಕಿ ನ್ಯಾಚುರಲ್ಸ್ ಅವರ ನಂಬರ್ ಹೇಳ್ಬಿಡಿ ಒಂದು ಸರಿ. 9108267908. ಬಾರ್ಕಿ ನ್ಯಾಚುರಲ್ಸ್ ಅವ್ರದ್ದು ಒಂದು ಸಿದ್ಧಾಂತ ಇದೆ. ಅದು ಏನಪ್ಪ ಅಂತಂದರೆ, ಶುದ್ಧತೆಯೇ ನಮ್ಮ ಸಂಕಲ್ಪ.